ಮಗುವನ್ನ ತಾಯಿಯೇ ಹತ್ಯೆ ಮಾಡಿದಂತ ಕೇಸಿಗೆ ಸಂಬಂಧಿಸಿದಂತೆ ಈಗ ಒಂದೊಂದೇ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಮಗುವನ್ನ ತಾಯಿಯೇ ಕೊಲೆ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗೋವಾಗೆ ತಾಯಿ ಜನವರಿ 6ರಂದು ಅಂದರೆ ಈ ಸುಚೇತಾ ಸೇಠ್ ಜನವರಿ 6ರಂದು ಪ್ರವಾಸಕ್ಕೆ ಅಂತ ಹೋಗಿದ್ರು. ಆದರೆ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಮಾನಸಿಕ ಒತ್ತಡ ಇತ್ತು ಸುಚೇತಾ ಸೇಠ್ ಅವರಿಗೆ ಅನ್ನೋ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. ಕೌಟುಂಬಿಕ ಸಮಸ್ಯೆಯೇ ಮಗುವನ್ನು ಕೊಲ್ಲೋದಕ್ಕೆ ಕಾರಣ ಆಯಿತು ಅನ್ನೋದು ಈಗ ಪ್ರಾಥಮಿಕವಾಗಿ ಸಿಗ್ತಾ ಇರುವಂತ ಮಾಹಿತಿ. ಜನವರಿ 6ನೇ ತಾರೀಕು ಗೋವಾಗೆ ತೆರಳಿಯಲ್ಲಿ ಹೋಟೆಲಲ್ಲಿ ಚೆಕ್ ಇನ್ ಮಾಡಿದ್ದಾರೆ. ಆ ನಂತರ ಸೋಮವಾರ ಚೆಕ್ಔಟ್ ಮಾಡಿದ್ದಾರೆ. ಗೋವಾಗೆ ಪ್ರವಾಸಕ್ಕೆ ತೆರಳಿದಂಥ ಸಂದರ್ಭದಲ್ಲಿ ಅವರು ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ರು. ಕೌಟುಂಬಿಕ ಸಮಸ್ಯೆ ಅವರು ಮಾನಸಿಕ ಒತ್ತಡಕ್ಕೆ ಒಳಗಾಗುವಂತೆ ಮಾಡಿತ್ತು ಅನ್ನೋ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. ಕೌಟುಂಬಿಕ ಸಮಸ್ಯೆಯೇ ಮಗುವನ್ನು ಸುಚೇತಾ ಸೇಠ್ ಅವರು ಕೊಲ್ಲೋದಕ್ಕೆ ಕಾರಣ ಅನ್ನೋದು ಪ್ರಾಥಮಿಕವಾಗಿ ಸಿಗ್ತಾ ಇರುವಂಥ ಮಾಹಿತಿ. ತನ್ನ ಮಗುವನ್ನೇ ಸುಚೇತಾ ಸೇಠ್ ಅನ್ನುವಂಥ AI ಇಂಜಿನಿಯರ್ ಕೊಂದಂಥ ಕೇಸಿಗೆ ಸಂಬಂಧಿಸಿದಂತೆ ಈಗ ಅಪ್ಡೇಟ್ಗಳು ಲಭ್ಯ ಆಗ್ತಾ ಇದೆ. ಗೋವಾಗೆ ಪ್ರವಾಸಕ್ಕಾಗಿ ಹೋಗಿದ್ರು. 6ನೇ ತಾರೀಕು ಜನವರಿ 6ನೇ ತಾರೀಕು ಅಂದರೆ ಶನಿವಾರ ಚೆಕ್ ಇನ್ ಮಾಡಿದರು ಹೋಟೆಲಲ್ಲಿ. ಇನ್ನು ಇವರ ಕೌಟುಂಬಿಕವಾಗಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರು. ಗಂಡನಿಂದ ಬೇರೆಯಾಗಿದ್ದರು, ದೂರ ಆಗಿದ್ರು ಗಂಡನಿಂದ. ವಿಚ್ಛೇದನ ಕೇಸ್ ಕೋರ್ಟಲ್ಲಿ ನಡೀತಾ ಇತ್ತು. ಇದರಿಂದಾಗಿ ಮನನೊಂದಿದ್ರು ಸುಚೇತಾ ಸೇಠ್ ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಅವರು ಮನನೊಂದು ಮಾನಸಿಕ ಒತ್ತಡಕ್ಕೊಳಗಾಗಿ ಮಗುವನ್ನು ಕೊಂದು ಹಾಕಿದ್ದಾರೆ ಅನ್ನುವಂಥ ಪ್ರಾಥಮಿಕ ಶಂಕೆ ಇದೆ. ಇನ್ನು ಇವರು ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ರು ಅನ್ನೋ ಮಾಹಿತಿಯೂ ಕೂಡ ಇದೆ. ಮಗುವನ್ನು ಕೊಂದು ತಾವು ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ರು ಅನ್ನುವಂಥ ಡೀಟೇಲ್ ಇದೆ. ಆದರೆ ಅವರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ, ಅದರಲ್ಲಿ ವಿಫಲರಾಗಿದ್ದಾರೆ. ಕೊನೆಗೆ ಅವರು ರೂಮ್ ಚೆಕ್ಔಟ್ ಮಾಡಿಕೊಂಡು ವಾಪಸ್ ಬೆಂಗಳೂರಿಗೆ ಬರೋ ದಾರಿ ಮಧ್ಯೆ ಅವರು ಬಂದಂಥ ಕಾರಿನ ಚಾಲಕನೇ ಪೊಲೀಸರ ಸೂಚನೆಯ ಮೇರೆಗೆ ನೇರವಾಗಿ ಸ್ಟೇಷನ್ಗೆ ಕಾರನ್ನು ತೆಗೆದುಕೊಂಡು ಹೋಗಿದ್ದಾನೆ. ಆ ಸಂದರ್ಭದಲ್ಲಿ ಡಿಕ್ಕಿಯಲ್ಲಿ ಮಗುವಿನ ಡೆಡ್ ಬಾಡಿ ಇರೋದು ಪತ್ತೆಯಾಗಿದೆ. ಆ ನಂತರ ತನಿಖೆಯ ಸಂದರ್ಭದಲ್ಲಿ ಒಂದಿಷ್ಟು ವಿಚಾರಗಳು ಗೊತ್ತಾಗಿದ್ದಾವೆ. ಈ ಇಬ್ಬರು ದಂಪತಿ ದೂರ ಆಗಿದ್ರು ಅನ್ನುವಂಥ ವಿಚಾರವೂ ಕೂಡ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕದಲ್ಲಿ. ಸಂದೇಶ್, ಹಂಗಿದ್ರೆ ಕೌಟುಂಬಿಕ ಸಮಸ್ಯೆನೇ ಇದೆ ಎಲ್ಲದಕ್ಕೂ ಕಾರಣ ಆಗಿರೋದಾ? ಈವರೆಗಿನ ತನಿಖೆಯಲ್ಲಿ ಕಂಡು ಬಂದಂಥ ಅಂಶಗಳನ್ನು ನೋಡ್ತಾ ಇದ್ರೆ ಅದೇ ಒಂದು ಶಂಕೆ ಕೂಡ ಈಗ ವ್ಯಕ್ತವಾಗ್ತಾ ಇರುವಂಥದ್ದು. ಅಂದರೆ ಮಾನಸಿಕ ಒತ್ತಡದ ಹಿನ್ನೆಲೆಯಲ್ಲಿ ಈ ರೀತಿ ಕೃತ್ಯವನ್ನು ಎಸಗಿದ್ರ ಅನ್ನೋ ಒಂದು ಶಂಕೆ ಕೂಡ ಪೊಲೀಸರಿಗೆ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಈಗಾಗಲೇ ಸುಚೇತಾ ಸೇಠ್ ಅವರ ಒಂದು ಪ್ರೊಫೈಲನ್ನು ಗಮನಿಸಿದಂಥ ಪೊಲೀಸರು ಕೂಡ ಆಕೆ ಒಂದು ಪ್ರೈಮರಿ ಇನ್ವೆಸ್ಟಿಗೇಷನನ್ನು ಯಾವಾಗ ಐಮಂಗ್ಲ ಪೊಲೀಸರಿಗೆ ಅವರು ತಗಲಾಕೊಳ್ತಾರೋ ಅದಾದ ಬಳಿಕ ಐಮಂಗ್ಲ ಪೊಲೀಸರು ಕೂಡ ಎನ್ಕ್ವೈರಿಯನ್ನು ಮಾಡಿದ್ದಾರೆ. ಅಂದರೆ ವಿಚಾರಣೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಪ್ರಾಥಮಿಕ ಹಂತದಲ್ಲಿ ಅವರು ಈಗಾಗಲೇ ಕೊಟ್ಟಿರುವಂಥ ಮಾಹಿತಿಯನ್ನು ನಾವು ಗಮನಿಸೋದಾದ್ರೆ 2008-9ಕ್ಕೆ ನಾನು ಬೆಂಗಳೂರಿಗೆ ಬಂದಿದ್ದೆ. ಮೂಲತಃ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದವಳು ನಾನು. 2008-9ಕ್ಕೆ ಬೆಂಗಳೂರಿಗೆ ಬಂದು ತಮಿಳುನಾಡು ಮೂಲದ ವೆಂಕಟರಮಣ ಅನ್ನೋರನ್ನ ಮದುವೆ ಆಗಿದ್ದೆ. ಅವರು ಕೂಡ ಟೆಕ್ಕಿ ಆಗಿದ್ರು. ಆದರೆ ಕಳೆದ 2 ವರ್ಷಗಳ ಹಿಂದೆ ನಮ್ಮಿಬ್ಬರಿಗೂ ಕೂಡ ವಿಚ್ಛೇದನವಾಯಿತು. ವಿಚ್ಛೇದನವಾದ ಬಳಿಕ ಕೋರ್ಟ್ನಲ್ಲಿ ಆ ಒಂದು ಡಿವೋರ್ಸ್ಗೆ ಸಂಬಂಧಪಟ್ಟಂತಹ ಒಂದು ಕೇಸ್ ಕೂಡ ನಡೀತಾ ಇತ್ತು. ಕೋರ್ಟ್ನ ಆದೇಶದ ಮೇಲೆ ಪ್ರತಿ ಭಾನುವಾರ ಮಗುವನ್ನು ನೋಡೋದಕ್ಕೆ ಅವರ ತಂದೆ ಅಂದರೆ ಸುಚೇತಾ ಸೇಠ್ ಅವರ ಮಾಜಿ ಪತಿ ವೆಂಕಟರಮಣ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಅದೇ ರೀತಿಯಲ್ಲಿ 6ನೇ ತಾರೀಕು ಇವರು ಗೋವಾಗೆ ಹೋಗಿರ್ತಾರೆ. ಗೋವಾಗೆ ಹೋದ ಬಳಿಕ ಅಲ್ಲಿ ಒಂದು ಹೋಟೆಲ್ನಲ್ಲಿ ತಂಗಿರ್ತಾರೆ, ಅಂದರೆ ಒಂದು ಅಪಾರ್ಟ್ಮೆಂಟ್ನಲ್ಲಿ ತಂಗಿರ್ತಾರೆ. ಅಲ್ಲಿ ತಂಗಿದಂಥ ಸಂದರ್ಭದಲ್ಲಿ ಇದೇ ಭಾನುವಾರ ಆ ಮಗುವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ವೆಂಕಟರಮಣ ಅವ್ರಿಗೆ ತೋರಿಸಿರ್ತಾರೆ. ಅದಾದ ನಂತರ ಭಾನುವಾರ ರಾತ್ರಿಯೇ ಮಗುವನ್ನು ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾಗಿ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಮುಂದಿನ ಹಂತದ ವಿಚಾರಣೆಯನ್ನು ಪೊಲೀಸರು ಮಾಡಬೇಕಾಗುತ್ತೆ. ಆದರೆ ಈಗ ಆಕೆ ಕೊಟ್ಟಿರುವಂಥ ಸ್ಟೇಟ್ಮೆಂಟನ್ನು ನಾವು ಗಮನಿಸೋದಾದರೆ ಆಕೆ ಉಸಿರುಗಟ್ಟಿಸಿ ಮೊದಲಿಗೆ ಕೊಲೆ ಮಾಡಿದೆ, ಅದಾದ ಬಳಿಕ ನಾನು ಕೂಡ ಕೈಯನ್ನು ಕುಯ್ದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದೇ ಒಂದು ರಕ್ತದ ಕಲೆ ಹೋಟೆಲ್ನ ಸ್ಟಾಫ್ ಅಂದರೆ ಹೋಟೆಲ್ನ ಸಿಬ್ಬಂದಿ ಯಾರೆಲ್ಲ ಹೋಟೆಲ್ನ ಒಳಗೋಗಿ ಅವರು ತಂಗಿದ್ದಂಥ ರೂಮನ್ನು ಕಂಪ್ಲೀಟ್ ಆಗಿ
ಕ್ಲೀನ್ ಮಾಡುವಂಥ ಸಂದರ್ಭದಲ್ಲಿ ಆಗ ಅವರಿಗೆ ರಕ್ತದ ಕಲೆ ಪತ್ತೆ ಆಗುತ್ತೆ. ಅದೇ ಒಂದು ರಕ್ತದ ಕಲೆ ನಾನು ಕೈ ಕುಯ್ದುಕೊಂಡಂಥ ಸಂದರ್ಭದಲ್ಲಿ ಬಂದಂಥ ರಕ್ತ ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಈಗಾಗಲೇ ಅವ್ರು ಕೊಟ್ಟಿರುವಂಥ ಮಾಹಿತಿ ಆಧಾರದ ಮೇಲೆ ಪೊಲೀಸರು ಕೂಡ ಈಗಾಗಲೇ FIR ಅನ್ನು ಅಂದರೆ ಗೋವಾ ನಾರ್ತ್ ವಿಭಾಗದ SP ಕೂಡ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರ ವಿರುದ್ಧ ಒಂದು FIR ಅನ್ನು ಕೂಡ 302 ಅಡಿಯಲ್ಲಿ FIR ಅನ್ನು ದಾಖಲಿಸಿಕೊಂಡು ಅವರನ್ನು ಈಗಾಗಲೇ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ. ಈಗ ಮುಂದಿನ ಹಂತದಲ್ಲಿ ಅಂದರೆ ಸಂಜೆ ವೇಳೆಗೆ ಅವರನ್ನು ಮತ್ತೆ ಗೋವಾಗೆ ಕರೆದುಕೊಂಡು ಹೋಗಿ ಕಲ್ಲಂಗುಡ್ ಪೊಲೀಸರು ಕೂಡ ಎನ್ಕ್ವೈರಿಯನ್ನು ಮಾಡ್ತಾರೆ. ಎನ್ಕ್ವೈರಿಯನ್ನು ಮಾಡಿ ನಂತರ ಅದಕ್ಕೆ ಬೇಕಾದಂಥ ಸಾಕ್ಷಿಗಳು ಅಂದರೆ ಅವರು ಏನೇ ಹೇಳಿಕೆ ಕೊಟ್ಟರು ಕೂಡ ಆ ಹೇಳಿಕೆಗೆ ಸಂಬಂಧಪಟ್ಟಂಥ ಸಾಕ್ಷಿಗಳನ್ನು ಕೂಡ ಕಲೆ ಹಾಕುವಂಥ ಕೆಲಸವನ್ನು ಪೊಲೀಸರು ಮಾಡಬೇಕಾಗುತ್ತೆ. ಹಾಗಾಗಿ ಈಗ ಸದ್ಯ ಸುಚನಾ ಸೇಠ್ ಅವರ ವಿಚಾರಣೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ಸಿಕ್ಕಂತಹ ಮಾಹಿತಿ ಪ್ರಕಾರವಾಗಿ ಅಂದರೆ ಪ್ರಾಥಮಿಕ ಹಂತದ ಮಾಹಿತಿ ಪ್ರಕಾರವಾಗಿ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಮಾನಸಿಕ ಒತ್ತಡಕ್ಕೆ ಇವರು ಒಳಗಾಗಿದ್ರು, ಆ ಹಿನ್ನೆಲೆಯಲ್ಲಿ ಕೊಲೆ ಮಾಡಿದ್ದಾರೆ ಅನ್ನೋ ಒಂದು ಶಂಕೆ ವ್ಯಕ್ತವಾಗ್ತಾ ಇದೆ. ಆದರೆ ಕಂಪ್ಲೀಟ್ ಆದ ಎನ್ಕ್ವೈರಿ ಬಳಿಕ ಈ ಒಂದು ಮರ್ಡರ್ನ ಹಿಂದಿನ ಒಂದು ಸತ್ಯಾಸತ್ಯತೆ ಹೊರಬರಲಿದೆ. ರಕ್ಷತ್. ಎಸ್, ಥ್ಯಾಂಕ್ ಯು ಸಂದೇಶ್. ಗೋವಾ SP ತನಿಖೆಗೆ ಸಂಬಂಧಿಸಿದಂತೆ ಮಾತನಾಡಿದ್ದಾರೆ. ತನಿಖೆ ವಿಚಾರಕ್ಕೆ ಸಂಬಂಧಿಸಿದಂತೆ ಅಥವಾ ಕೇಸಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೋಡೋಣ. And she is married to a Keralite. She is working as CEO of an AI company, artificial intelligence company, which requires further verification. The case is in the initial stage of investigation, so it requires more efforts to confirm what is the motive. But prima facie, जब लेडी से हमारे इन्वेस्टिगेटिंग ऑफिसर्स ने बातचीत की तो उन्होंने ये बोला कि उनके हस्बैंड के साथ जो रिलेशनशिप है दैट इज नॉट गुड. इनके डाइवोर्स प्रोसीडिंग्स ऑलमोस्ट फाइनलाइज भी हुआ है एंड देयर वाज सम कोर्ट ऑर्डर बिकॉज ऑफ विच शी वाज वेरी The interrogation is still going on. Abhi we have to take her before the court and based on further investigation we will give you more details. So this is because of strained relationship with her husband? The motive is still not yet confirmed. That is what she told to our investigating officers. The custody better with the child? That कोर्ट ऑर्डर हमें पढ़ना पड़ेगा. कोर्ट ऑर्डर पढ़ने के बाद ज़्यादा डिटेल मिलने के बाद the order has been passed in the divorce proceeding or it is still in hearing is being made? एक्यूज लेडी ने ये बोला कि वो कोर्ट ऑर्डर आया हुआ है. So अभी हमें मिला नहीं हम क्योंकि रात को अभी उसको एक्यूज को लेके आने में और इसके सब में लोग बिजी थे. and what are husband's does and where he is? As of now he is out of station. He has been informed. He has been asked to come. ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಸುಚನಾ ಸೇಠ್ ಅವರ ಹಿನ್ನೆಲೆ ಏನು ಅನ್ನೋದನ್ನು ನೋಡ್ತಾ ಹೋದರೆ ಒಂದಿಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಬೆಂಗಳೂರಲ್ಲೇ ವಾಸವಾಗಿದ್ದರು ಸುಚನಾ ಸೇಠ್. ಸುಚನಾ ಸೇಠ್ ದಿ ಮೈಂಡ್ಫುಲ್ AI ಲ್ಯಾಬ್ ಅನ್ನುವಂಥ ಸಂಸ್ಥೆಯ CEO ಆಗಿದ್ದರು. ಈ ಹಿಂದೆ ಅಮೇರಿಕಾದ ನ್ಯೂಯಾರ್ಕ್ನಲ್ಲೂ ಕೂಡ ಕೆಲಸ ಮಾಡಿದರು ಮತ್ತು ಇವರು ಪ್ರೊಫೆಷನಲ್ಲಿ ತುಂಬ ಪ್ರತಿಭಾನ್ವಿತ ಇಂಜಿನಿಯರ್ ಅನ್ನುವಂಥ ಡೀಟೇಲ್ ಕೂಡ ಲಭ್ಯ ಆಗ್ತಾ ಇದೆ. ಯಾಕಂತಂದರೆ AI ಎಥಿಕ್ಸ್ ಎಕ್ಸ್ಪರ್ಟ್ ಅಂತ ಲಿಂಕ್ಡ್ಇನ್ನಲ್ಲಿ ಅವರು ಉಲ್ಲೇಖಿಸಿದ್ದಾರೆ. AI ಎಥಿಕ್ಸ್ ಲಿಸ್ಟ್ನ 100 ಬ್ರಿಲಿಯಂಟ್ ಮಹಿಳೆಯರಲ್ಲಿ ಇವರು ಕೂಡ ಒಬ್ಬರು ಅನ್ನೋದು ಗಮನಿಸಬೇಕಾದಂಥ ವಿಚಾರ. ಅದನ್ನು ಅವರು ಉಲ್ಲೇಖಿಸಿದ್ದಾರೆಯೂ ಕೂಡ. AI ಎಥಿಕ್ಸ್ ತಜ್ಞೆ ಹಾಗೂ ಡಾಟಾ ಸೈಂಟಿಸ್ಟ್ ಆಗಿಯೂ ಕೂಡ ಸುಚನಾ ಅವರು ಕೆಲಸ ಮಾಡ್ತಾಯಿದ್ರು. ಡಾಟಾ ಸೈನ್ಸ್ ತಂಡಗಳಿಗೆ ಮೆಂಟರಿಂಗ್ ಕೆಲಸ ಕೂಡ ಮಾಡ್ತಾ ಇದ್ದವರು. ಕಳೆದ 12 ವರ್ಷಗಳಿಂದ ಡಾಟಾ ಸೈನ್ಸ್ ತಂಡಗಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ರು. ಬೆಂಗಳೂರಲ್ಲಿ ದಿ ಮೈಂಡ್ಫುಲ್ AI ಲ್ಯಾಬ್ ಅನ್ನುವಂಥ ಸ್ಟಾರ್ಟಪ್ ಕಂಪನಿಯೊಂದನ್ನು ಸ್ಟಾರ್ಟ್ ಮಾಡಿದ್ರು. ಅದರ CEO ಕೂಡ ಅವರೇ ಆಗಿದ್ದರು. ಕೆಲ ಬಿಸ್ನೆಸ್ ಸಮಸ್ಯೆಗಳಿಗೆ ಸೊಲ್ಯೂಷನ್ ಕೂಡ ಕೊಡ್ತಾ ಇದ್ದವರು. ಅಂದರೆ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಪ್ರತಿಭಾನ್ವಿತ ಇಂಜಿನಿಯರ್ ಸುಚನಾ ಸೇಠ್ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ AI ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ಅವರು ಅವರದ್ದೇ ಆದಂಥ ಸಾಧನೆ ಮಾಡಿದಂಥ ಮಹಿಳೆಯಾಗಿದ್ದರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.